ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಓಡು ದೋಸೆ ಒಂದು ಸಣ್ಣ ಟಿಪ್ಸ್ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ. ಅಂದರೆ ಕೆಲವೊಂದ್ಸಲ ನಾವು ಓಡು ದೋಸೆ ಮಾಡುವಾಗ ಏನಾಗುತ್ತೆ ಅಂದರೆ ಗಟ್ಟಿ ಗಟ್ಟಿಯಾಗಿ ಬರುತ್ತೆ. ಅದು ಗ್ಯಾಸಲ್ಲಿ ಮಾಡುವಾಗ ಆ ದೋಸೆ ಗಟ್ಟಿಯಾಗಿ ಬರುತ್ತೆ, ನಮಗೆ ತಿನ್ನೋದಕ್ಕೆ ಸರಿ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಸರಿಯಾಗಿ ಮಾಡ್ಬೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅಂದರೆ ನಾವು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿರ್ತೀವಿ, ಸಡನ್ ಈ ರೀತಿ ಆದರೆ ನಮಗೆ ಪುನಃ ಒಂದು ಹೊಸ ರೆಸಿಪಿ ಬೇರೆ ಮಾಡಬೇಕಾಗುತ್ತೆ. ಆದರೆ ಈ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ಲದೆ ಈಸಿಯಾಗಿ ಅದೇ ಹಿಟ್ಟಿನಲ್ಲಿ ರುಚಿಕರವಾದ ಬ್ರೇಕ್ಫಾಸ್ಟ್ ತಿನ್ಬಹುದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ 1.5 ಕಪ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ, ಇಲ್ಲಾಂದ್ರೆ 4 ಗಂಟೆ ಹೊತ್ತು ನೆನೆಸ್ಕೊಳ್ಳಿ. ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ತೀನಿ. ಅದಕ್ಕೋಸ್ಕರ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಅದರ ಜೊತೆ 1/2 ಕಪ್ ನಾವು ಬೇಯಿಸಿದ ಅನ್ನ, ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು. ವೈಟ್ ರೈಸ್ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರೂ ಆಗ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನೀರು ನೋಡಿ, ನಾನು ಕರೆಕ್ಟ್ ಅಳತೆ ಹೇಳ್ತೀನಿ. ಇವಾಗ ಮೊದಲು 1 ಕಪ್ ಹಾಕೊಂಡಿದ್ದೀನಿ. 1 ಕಪ್ ನೀರು ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ. ರುಬ್ಬುವಾಗ ನುಣ್ಣಗೆ ರುಬ್ಬೇಕು. ನೋಡಿ, ರುಬ್ಬಿ ತಂದಿದ್ದೀನಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ದಪ್ಪ ಇದೆ, ಇಷ್ಟು ದಪ್ಪ ಬೇಡ ನಮಗೆ, ನೋಡುವಾಗಲೇ ಗೊತ್ತಾಗುತ್ತೆ. ನೋಡಿ, ಇವಾಗ ಈ ರೀತಿ ಇದೆ, ಇಷ್ಟು ದಪ್ಪ ಬೇಡ ನಮಗೆ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತೀನಿ. ನೋಡಿ, 1/4 ಕಪ್ ನೀರು ತಗೊಂಡಿದ್ದೀನಿ, ಎಲ್ಲ ಹಾಕ್ತಿಲ್ಲ. ಮೊದಲು ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಆದ್ರೂ ಕೂಡ ಸ್ವಲ್ಪ ದಪ್ಪ ಇದೆ, ಪುನಃ ಸ್ವಲ್ಪ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನ್, ಅದು 1/4 ಕಪ್ಪಲ್ಲಿ ಒಂದು ಅರ್ಧದಷ್ಟು ಹಾಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ನೋಡಿ ಈ ರೀತಿ ಇರಬೇಕು, ಕರೆಕ್ಟ್ ಆಗಿ ಇದ್ರೆ ಸಾಕು. ಈ ರೀತಿ ಅಂದ್ರೆ ನೀರು ದೋಸೆಗಿಂತ ಸ್ವಲ್ಪ ದಪ್ಪನೇ ಇರಬೇಕು, ಸಾಕು. ನೆಕ್ಸ್ಟ್ ನೋಡಿ, ಇದು ಓಡು ದೋಸೆಯ ಓಡು, ಅದನ್ನ ಬಿಸಿ ಮಾಡೋದಿಕ್ಕೆ ಇಟ್ಟಿದೆ. ಚೆನ್ನಾಗಿ ಬಿಸಿ ಆದ್ಮೇಲೆ ನಾನು ಇವಾಗ ಹಾಕ್ತಾ ಇದ್ದೀನಿ. ಮೊದಲು ನೋಡಿ, ಈ ರೀತಿ ನಾವು ಓಡು ದೋಸೆಗೆ ಹಾಕಿದ್ರೆ ಕೂಡಲೇ ಅದು ಫುಲ್ ಆಗಿ ತೂತು ತೂತು ಬರ್ಬೇಕಂದ್ರೆ ಕರೆಕ್ಟ್ ಆಗಿದ್ರೆ ನಮ್ಗೆ ಜೇನುಗೂಡಿನಂತಹ ಓಡು ದೋಸೆ ಸಿಗುತ್ತೆ. ಆದ್ರೆ ಇಲ್ಲಿ ನೋಡಿ, ಸ್ವಲ್ಪನೂ ಅದರ ತೂತು ತೂತಾಗಿ ಬೀಳ್ತಾ ಇಲ್ಲ. ನೋಡಿ, ಅಂದ್ರೆ ಈ ರೀತಿ ಆದ್ರೆ ಅದು ಗಟ್ಟಿಯಾಗಿ ಸಿಗುತ್ತೆ ನಮಗೆ. ಕೆಲವೊಂದ್ಸಲ ಹಿಟ್ಟು ಸ್ವಲ್ಪ ನೀರು ಮಾಡಿದ್ರು ಸರಿ ಆಗುತ್ತೆ, ಆದ್ರೂ ಈ ರೀತಿ ಆದ್ರೆ ಅದು ಕರೆಕ್ಟ್ ಆಗಿ ಬರೋದಿಲ್ಲ, ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ. ನೋಡಿ, ನಾನು ನಿಮ್ಗೆ ಬೇಯಿಸಿ ತೋರಿಸ್ತೀನಿ, ನೋಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಅಂದ್ರೆ ನಾವು ಕರೆಕ್ಟ್ ಆಗಿ ಓಡು ದೋಸೆ ಮಾಡೋ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದರ ಲಿಂಕ್ ಕೆಳಗಡೆ ಹಾಕ್ತೀನಿ, ಅದರಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಅಂದ್ರೆ ಜೇನಿನ ಗೂಡಿನ ತರ ಬರ್ಬೇಕು, ಆದ್ರೆ ನೋಡಿ ಇದು ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ಅದೇ ಪ್ಯಾನಿಗೆ ನಾನು ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಹಿಟ್ಟು ನಾನು ಹಾಕ್ತಾ ಇರೋದು, ಹಾಕ್ಬಿಟ್ಟು ನೋಡಿ, ನಾವು ದೋಸೆ ಎಲ್ಲ ಮಾಡ್ತೀವಲ್ವ, ಉದ್ದಿನ ದೋಸೆ, ಈ ರೀತಿ ಮಾಡಬೇಕು. ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಅಂದ್ರೆ ಫುಲ್ ಆಗಿ ಹೋಗ್ಬಾರ್ದು, ಎಬ್ಬಿಸೋದಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಅಂದ್ರೆ ಹಿಟ್ಟು ಯಾವ ರೀತಿ, ಹಿಟ್ಟು ನೋಡಿ ಫುಲ್ ಆಗಿ ಬೇಯೋ ತನಕ ಇದನ್ನ ಇದೇ ರೀತಿ ಮಾಡ್ತಾ ಇರಬೇಕು. ಕೈಯಲ್ಲಿ ಫುಲ್ ಆಗಿ ಗಟ್ಟಿ ಆಗ್ಬೇಕು ಹಿಟ್ಟು. ಖಂಡಿತ ಇದು ನಿಮ್ಗೆ ತುಂಬಾನೇ ಸುಲಭ ಅನ್ಸ್ಬೋದು, ರುಚಿಕರ ಕೂಡ ಇದು. ನೋಡಿ, ಈ ರೀತಿ ಇದೆ. ನಾನು ಇದನ್ನ ಮುಚ್ಚಿ ಬೇಯಿಸ್ತೀನಿ ಅದೇ ರೀತಿ. ಅಂದ್ರೆ ನಾನು ಅಲ್ಲಿ ಜಸ್ಟ್ ಹಾಕಿದ್ದು ಮಾತ್ರ, ಇಲ್ಲಿ ಇದನ್ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಬಂದಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಅಂದ್ರೆ ಇದು ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ, ಗರಿ ಗರಿ ಆಗಿರುತ್ತೆ. ಇದು ಹಿಟ್ಟು ಓಡು ದೋಸೆ ಚೆನ್ನಾಗಿ ಬಂದಿಲ್ಲ ಅಂತಲ್ಲ, ನಿಮ್ಗೆ ಬೇಕಿದ್ರು ಈ ರೀತಿ ಮಾಡಿ ತಿನ್ಬೋದು. ರೊಟ್ಟಿ ತರ ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ, ತಿನ್ನೋದಿಕ್ಕೆ ಸೂಪರ್ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ಬಂದಿದೆ. ನೋಡಿ, ಅದೇ ಹಿಟ್ಟಲ್ಲಿ ನಾನು ಮಾಡಿರೋದು. ಕೆಲವೊಂದ್ಸಲ ಆ ರೀತಿ ಆಗಿದ್ರೆ ನಿಮ್ಗೆ ಇದನ್ನ ಈ ರೀತಿ ಮಾಡ್ಬಿಟ್ಟು ತಿನ್ಬೋದು, ರುಚಿಕರವಾಗಿರುತ್ತೆ. ನೋಡಿ, ಪುನಃ ನಾನು ತೋರಿಸ್ತೀನಿ. ಅದೇ ರೀತಿ ಮಾಡ್ಬಿಟ್ಟು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇದು ಕೂಡ ರೆಡಿ ಆಗಿದೆ. ಈ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ. ರುಚಿಕರವಾಗಿರುವಂತಹ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ನಮ್ಮ ಓಡು ದೋಸೆ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇದೆ ನೋಡಿ, ಮೊದಲು ನಾವು ಮಾಡಿದ್ದು ಯಾವ ರೀತಿ ಇದೆ ಅಂತ. ಇದು ಖಂಡಿತ ತಿನ್ನೋದಿಕ್ಕೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಅಂತ ಸಂದರ್ಭ ನಿಮಗೆ ಬಂದ್ರೆ ಖಂಡಿತ ಈ ರೀತಿ ಮಾಡಿ ನಿಮ್ಗೆ ತಿನ್ಬೋದು. ಇದು ಮಾತ್ರ ಬಿಸಿ ಬಿಸಿಯಾಗೆ ತಿನ್ಬೇಕು, ಆವಾಗಲೇ ಅದ್ರ ಕರೆಕ್ಟ್ ರುಚಿ ಸಿಗೋದು ನಮಗೆ. ಇದೊಂದು ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್. ಈ ಓಡು ದೋಸೆ ಅದೇ ರೀತಿ ಸ್ವಲ್ಪನೂ ನಾವು ಎಣ್ಣೆ ಬಳಸಲ್ಲ, ಆ ರೀತಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಇದನ್ನ ನಾನು ನೋಡಿ ಇವತ್ತು ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಚಟ್ನಿ ಎಲ್ಲ ಇದ್ರೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.